ನಮಸ್ಕಾರ ವೀಕ್ಷಕರೇ. ವರ್ಷಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿದೆ. ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿರಿಯರವರೆಗೂ ತಿಳಿಯಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿದ್ದು, ಇದು ಪ್ರತಿದಿನ ಸಂಜೆ 5 ಗಂಟೆಯ ಹೊತ್ತಿಗೆ ಪ್ರಸಾರವಾಗಲಿದೆ. 2024ರ ಕೊನೆಯ ತಿಂಗಳಾದ ಈ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಗಳನ್ನಾಗಿ ಆಚರಿಸುತ್ತಾ ಬರಲಾಗುತ್ತಿದೆ. ಈ ದಿನಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹೊಂದಿದೆ. ಈ ದಿನ ಡಿಸೆಂಬರ್ 11 ವಿಶೇಷ ದಿನವಾಗಿದ್ದು, ಈ ದಿನವನ್ನು ಯುನಿಸೆಫ್ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ವೀಕ್ಷಕರೇ, ಈ ದಿನದ ಮಹತ್ವದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಲು ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕರು ಹಾಗೂ ಸಾಮಾಜಿಕ ಚಿಂತಕರಾದ ಭರತೇಶ್ ಎಂ ಜೋಶಿ ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಅವರು ಮೂಲತಃ ಪಕ್ಕದ ಇಳಕಲ್ ತಾಲೂಕಿನ ನಂದವಾಡಿಗೆ ಗ್ರಾಮದವರಾಗಿದ್ದು, ಕಳೆದ 3 ದಶಕಗಳಿಂದ ಕುಷ್ಟಗಿಯಲ್ಲಿ ನೆಲೆಸಿ ವಿವೇಕ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಸ್ಥಾಪಿಸಿ ನೂರಾರು ವಿದ್ಯಾರ್ಥಿಗಳಿಗೆ ಗಣಕಯಂತ್ರ ತಂತ್ರಜ್ಞಾನ ಮಾಹಿತಿ ನೀಡುವ ಮೂಲಕ ಬಾಳಿಗೆ ಬೆಳಕಾಗಿದ್ದಾರೆ. ಅಲ್ಲದೆ ಭರತೇಶ್ ಎಂ ಜೋಶಿ ಅವರು ಕುಷ್ಟಗಿ ಲಯನ್ಸ್ ಕ್ಲಬ್ ಅಲ್ಲಿ ಕಾರ್ಯದರ್ಶಿಯಾಗಿ, ಖಜಾಂಚಿ ಮತ್ತು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸದ್ಯ ಇಳಕಲ್ನ ಶ್ರೀಮತಿ ವಿಮಲಾಬಾಯಿ ಸಾಕಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜೊತೆಗೆ ಕುಷ್ಟಗಿ ನಗರದಲ್ಲಿ ಸಾಮಾಜಿಕ ಕಾರ್ಯಗಳೊಂದಿಗೆ ಗಮನ ಸೆಳೆದಿದ್ದಾರೆ. ಭರತೇಶ್ ಎಂ ಜೋಶಿ ಅವರು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಯುನಿಸೆಫ್ ದಿನದ ಮಹತ್ವ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ. ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಈ ದಿನದ ವಿಶೇಷತೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಯುನಿಸೆಫ್ ಮಹತ್ವದ ಕುರಿತು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಸರ್. ಖಂಡಿತ ತಿಳಿಸಿಕೊಡುತ್ತೇನೆ. ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ಕೇವಲ ಯುನಿಸೆಫ್ ದಿನ ಮಾತ್ರವಲ್ಲ, ಪರ್ವತ ದಿನವೂ ಹೌದು, ಗೀತಾ ದಿನವೂ ಹೌದು. ಅದರಲ್ಲಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವ ದಿನ ವಿಶೇಷ ಯುನಿಸೆಫ್ ದಿನವಾಗಿದೆ. ಈ ಯುನಿಸೆಫ್ ದಿನವನ್ನು ನೀವು 1946 ಇಸ್ವಿನಲ್ಲಿ ಇದನ್ನು ಪ್ರಾರಂಭ ಮಾಡಿದರು. ಇದನ್ನು ನಾವು ಕನ್ನಡದಲ್ಲಿ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಅಂತ ಕರಿತೀವಿ. ಆ 1940ರ ಅವಧಿನಲ್ಲಿ ಈ 2ನೇ ಮಹಾಯುದ್ಧ ಆದ ನಂತರ ಸಾಕಷ್ಟು ಜನ ಮಕ್ಕಳು ಆಹಾರ, ಆಮೇಲೆ ಶಿಕ್ಷಣ, ಇನ್ನೂ ಮುಂತಾದ ಅವಶ್ಯಕತೆಗಳಿಂದ ಬಳಲ್ತಾ ಇದ್ದರು. ಅಂಥವರಿಗೆ ನೆರವಾಗೋದರ ಸಲುವಾಗಿ ಆ ಒಂದು ವಿಶ್ವಸಂಸ್ಥೆಯ ಮಕ್ಕಳ ನಿಧಿಯನ್ನು, ಮೊದಲಿಗೆ ಅದಕ್ಕೆ ಯುನಿಸೆಫ್ ಅಂತ ಕರಿತಿದ್ರು, ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ ಮೊದಲಿಗೆ ಅದನ್ನು ಪ್ರಾರಂಭ ಮಾಡಿದರು. ನಂತರದಲ್ಲಿ ಅದು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಯುನೈಟೆಡ್ ನೇಷನ್ ಚಿಲ್ಡ್ರನ್ ಫಂಡ್ ಅಂತ ಹೇಳಿ ಕಾರ್ಯನಿರ್ವಹಿಸ್ತಾ ಇದೆ. ಈಗ ಆಲ್ರೆಡಿ ಇದು 78 ವರ್ಷಗಳ ತನ್ನ ಸೇವೆಯನ್ನು ಮುಗಿಸಿದೆ. 1946 ಡಿಸೆಂಬರ್ 11ರಂದು ನ್ಯೂಯಾರ್ಕ್ ನಗರದಲ್ಲಿ ಲುಡ್ವಿಕ್ ರಾಚ್ಮನ್ ಎಂಬ ವ್ಯಕ್ತಿ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಆ ಸಂದರ್ಭದಲ್ಲಿ 2ನೇ ಮಹಾಯುದ್ಧ ಆದಾಗ ಅಲ್ಲಿರ್ತಕ್ಕಂಥ ಮಕ್ಕಳು, ಹೆಣ್ಣು ಮಕ್ಕಳ ಪರಿಸ್ಥಿತಿ ಭಾಳ ದಯನೀಯವಾಗಿತ್ತು. ಆ ಒಂದು ದಯನೀಯ ಸ್ಥಿತಿಯನ್ನು ನೋಡಿ ಯಾವುದಾದರೂ ಒಂದು ರೀತಿಯಿಂದ ಅವರಿಗೆ ಸಹಾಯ ಮಾಡಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಈ ವ್ಯಕ್ತಿ ಏನು ಮಾಡಿದರು ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನಿಧಿಯನ್ನು ಸ್ಥಾಪಿಸಿ ಆ ಒಂದು ಹಣವನ್ನು ಯಾರು ಕಷ್ಟಕ್ಕೆ ಒಳಗಾಗಿದ್ದಾರೆ ಅವರಿಗೆ ಸಹಾಯ ಮಾಡೋದರ ಸಲುವಾಗಿ ಅವರು ಕಾರ್ಯನಿರ್ವಹಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದರದ್ದು ಮುಖ್ಯ ಉದ್ದೇಶನ ಮಕ್ಕಳಾಗಿತ್ತು. ಮಕ್ಕಳ ಬಗ್ಗೆನೇ ಹೆಚ್ಚು ಅವರು ಒತ್ತು ಕೊಟ್ಟಿದ್ರು. ಈ ಸದ್ದು ಈ ಯುನಿಸೆಫ್ನಲ್ಲಿ 15,654 ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ನೀವು ನೋಡ್ತಾ ಇದ್ದೀರಿ, ಸಿರಿಯಾನಲ್ಲಿ ಅರಾಜಕತೆ ನಡೀತಾ ಇದೆ. ಬಂಡುಕೋರರು ಅಲ್ಲಿ ದೇಶವನ್ನು ತಮ್ಮ ಕೈಗೆ ತಗೊಂಡಿದ್ದಾರೆ. ಎಷ್ಟೋ ಜನ ಮಕ್ಕಳು, ಅಂದರೆ 80ಕ್ಕೂ ಹೆಚ್ಚು ಮಕ್ಕಳು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಮತ್ತು ಎಷ್ಟೋ ಜನ ಮಕ್ಕಳಿಗೆ ಆಹಾರ ಇಲ್ಲ, ಔಷಧ ಇಲ್ಲ, ಶೆಲ್ಟರ್ ಇಲ್ಲ, ಅಂದರೆ ಅವರಿಗೆ ಮನೆಗಳಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಆ ಒಂದು ರಾಯಭಾರಿ ಅಂದರೆ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಕ್ಯಾಥರಿನ್ ರಸೆಲ್, ಅಂದರೆ ಯುನಿಸೆಫ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಕ್ಯಾಥರಿನ್ ರಸೆಲ್ ಅವರು
ಅವರು ಈ ಸಿರಿಯಾದಲ್ಲಿ ನಡೀತಕ್ಕಂಥ ಹಿಂಸಾಚಾರದ ಬಗ್ಗೆ ಮಾನವೀಯ ನೆರವನ್ನ ಕೋರ್ತಾ ಇದ್ದಾರೆ. ಇವಾಗೆಲ್ಲ ನಾವು ಪೇಪರ್ನಲ್ಲಿ ನೋಡ್ತೀವಿ, ಟಿವಿನಲ್ಲಿ ನೋಡ್ತೀವಿ ಸಿರಿಯಾನಲ್ಲಿ ಯಾವ ಪರಿಸ್ಥಿತಿ ಅಂತ ಹೇಳಿ. ಅದಕ್ಕೆ ಯುನಿಸೆಫ್ನವರು ಒತ್ತು ಕೊಟ್ಟು ಅದಕ್ಕೆ ಕೆಲಸ ಮಾಡಲಿಕ್ಕೆ ಈಗ ಆಲ್ರೆಡಿ ಪ್ರಾರಂಭ ಮಾಡಿದ್ದಾರೆ. 1949ರಲ್ಲಿ ಭಾರತದಲ್ಲಿ ಯುನಿಸೆಫ್ ತನ್ನ ಚಟುವಟಿಕೆಗಳನ್ನ ಪ್ರಾರಂಭಿಸಿತು. ಈ ಸದ್ದು ಯುನಿಸೆಫ್ ಜಗತ್ತಿನ 192 ದೇಶಗಳಲ್ಲಿ ತನ್ನ ಕಾರ್ಯವನ್ನ ಮಾಡ್ತಾ ಇದೆ. 1953ರಲ್ಲಿ ವಿಶ್ವಸಂಸ್ಥೆಯ ಶಾಶ್ವತ ಭಾಗವಾಯಿತು. ಮೊದಲಿಗೆ ಅದು ಒಂದು ಇಂಡಿಪೆಂಡೆಂಟ್ ಇತ್ತು. ಇವಾಗ ಅದು ಏನಾಯಿತು ಅಂದ್ರೆ 1953ರಲ್ಲಿ ಅದು ವಿಶ್ವಸಂಸ್ಥೆಯ ಒಂದು ಶಾಶ್ವತ ಭಾಗವಾಗಿ ಕಾರ್ಯನಿರ್ವಹಿಸ್ತದೆ. ಈ ಒಂದು ಯುನಿಸೆಫ್ನವರಿಗೆ 1900 ಉತ್ತಮ ಸೇವೆಗಾಗಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಸಹಿತ ಇವರು ಪಡೆದುಕೊಂಡಿದ್ದಾರೆ. ಭಾರತದಲ್ಲಿ ವಿಶೇಷವಾಗಿ ನಾವು ವಿಶ್ವಸಂಸ್ಥೆಯ ಈ ಒಂದು ಮಕ್ಕಳ ನಿಧಿಯ ಕಾರ್ಯಕ್ರಮಗಳು ಏನಿವೆ ಅಂತ ಹೇಳಿ ನೋಡಿದರೆ, ನಾವು ಭಾರತವನ್ನ ಮುಖ್ಯವಾಗಿ ನೋಡಿದಾಗ ಅವರು ನಡೆಸ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಮೊದಲನೆಯದಾಗಿ ಆರೋಗ್ಯದ ಬಗ್ಗೆ, ಮಕ್ಕಳ ಆರೋಗ್ಯದ ಬಗ್ಗೆ, ತಾಯಿ, ಶಿಶು ಹಾಗೂ ಚಿಕ್ಕ ಮಕ್ಕಳು ಮರಣ ಪ್ರಮಾಣವನ್ನು ಕಡಿಮೆ ಮಾಡೋದು. ನಾವು ಇತ್ತಿತ್ತಲಾಗಿ ಸುದ್ದಿಯನ್ನು ನೋಡ್ತಾ ಇದ್ದೀವಿ. ಬಾಣಂತಿಯರು ಮಕ್ಕಳು ಅಸುನೀಗ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಪೌಷ್ಟಿಕತೆಯ ಕೊರತೆ ಇದೆ. ಅಪೌಷ್ಟಿಕತೆಯಿಂದ ಮಕ್ಕಳು ನರಳ್ತಾ ಇದ್ದಾರೆ. ಇನ್ನೂ ಎಷ್ಟೋ ಜನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ, ಆರೋಗ್ಯದಿಂದ ವಂಚಿತರಾಗ್ತಿದ್ದಾರೆ. ಈ ಒಂದು ಸದೃಢ ಸಮಾಜವನ್ನ ನಿರ್ಮಾಣ ಮಾಡಬೇಕಾಗಿತ್ತು ಅಂತಂದ್ರೆ ಮಕ್ಕಳು ಚೆನ್ನಾಗಿ ಶಿಕ್ಷಣ ಪಡ್ಕೊಂಡು ಆರೋಗ್ಯದಿಂದ ಅವ್ರು ಬೆಳೆದ್ರು ಅಂದ್ರೆ ಮುಂದೆ ನಮ್ಮ ಸಮಾಜ ದೊಡ್ಡದಾಗುತ್ತೆ. ಆ ಒಂದು ಗುರಿಯೊಂದಿಗೆ ವಿಶ್ವಸಂಸ್ಥೆಯ ಈ ಒಂದು ನಿಧಿ ಏನಿದೆ ಅಲ್ಲ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಭಾರತದಲ್ಲಿನೂ ಸಹಿತ ಈ ಒಂದು ಕೆಲಸ ಅವ್ಯಾಹತವಾಗಿ ನಡೀತಾ ಇದೆ. ಪೌಷ್ಟಿಕ ಆಹಾರದ ಕೊರತೆ ಬಗ್ಗೆ ಹೇಳಿದ್ವಿ ನಾವು. ಮಕ್ಕಳು ಅಪೌಷ್ಟಿಕತೆಯಿಂದ ಪಾರಾಗಲು ಸರ್ಕಾರಕ್ಕೆ ಸಹಾಯ ಹಸ್ತ ಚಾಚ್ತಾ ಇದೆ. ಯುನಿಸೆಫ್ನವರು ಸರ್ಕಾರಗಳಿಗೆ ಅಂದ್ರೆ ಆ ದೇಶಗಳಲ್ಲಿ ನಮ್ಮ ಭಾರತ ದೇಶಕ್ಕೂ ಸಹಿತ ಈ ಒಂದು ಅಪೌಷ್ಟಿಕತೆಯ ವಿರುದ್ಧ ಹೋರಾಡಲು ಅವರು ಸಹಾಯವನ್ನು ಮಾಡ್ತಾ ಇದ್ದಾರೆ. ಪೌಷ್ಟಿಕ ಆಹಾರ ಸಿಗದೆ 25% ನವಜಾತ ಶಿಶುಗಳು ಮರಣ ಹೊಂದವು ಅನ್ನೋದು ಬಹಳ ಕಳವಳಿಕಾರ ವಿಷಯವಾಗಿದೆ. ಹುಟ್ಟಿದ 1 ಗಂಟೆ ಒಳಗನೆ ಅವು ಮಕ್ಕಳು ಸಾಯ್ತಾ ಇದ್ದಾವೆ. ಯಾಕಂದ್ರೆ ಅವರು ಬಾಣಂತಿಯರಿದ್ದೊತ್ತೊಳಗೆ ಅವರಿಗೆ ಸಿಗಬೇಕಾದಂಥ ಸರಿಯಾದ ಆಹಾರ ಸಿಗಲಾರ್ದಕ್ಕೆ ಅವರು ಮಕ್ಕಳು ಜನಿಸಿದ 1 ತಾಸಿನೊಳಗನ 125% ಮಕ್ಕಳು ಭಾರತ ದೇಶದಲ್ಲಿ ಅಸುನೀಗ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಯುನಿಸೆಫ್ನವರು ಭಾರತ ದೇಶದಲ್ಲಿ ಕೈಗೊಂಡಂಥ ಕಾರ್ಯಗಳಲ್ಲಿ ಇನ್ನೊಂದು ಅದ್ಭುತವಾದದ್ದು ಪರಿಸರ ಮತ್ತು ನೈರ್ಮಲ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಸ್ವಚ್ಛತೆಯನ್ನು ಕಾಪಾಡಲು, ಪರಿಸರವನ್ನು ಸಂರಕ್ಷಿಸಲು ಮತ್ತು ರಾಷ್ಟ್ರೀಯ ಹಾಗೂ ರಾಜ್ಯ ಸರ್ಕಾರಗಳನ್ನು ಬೆಂಬಲಿಸ್ತಾ ಇದೆ. ನಾವು ಇತ್ತಿತ್ತಲಾಗಿ ಸ್ವಚ್ಛತೆ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಈಗ ಸ್ವಚ್ಛತೆ ಬಗ್ಗೆ ಹೆಚ್ಚು ಜನರಲ್ಲಿ ಜಾಗೃತಿ ಮೂಡ್ತಾ ಇದೆ. ಎಲ್ಲಿ ಸ್ವಚ್ಛತೆ ಇರ್ತದೆ ಅಲ್ಲಿ ಆರೋಗ್ಯ ಇರ್ತದೆ, ಅಲ್ಲಿ ಉತ್ಸಾಹ ಇರ್ತದೆ. ಎಲ್ಲಿ ಆರೋಗ್ಯ ಮತ್ತು ಉತ್ಸಾಹ ಇರುತ್ತೆ ಅಲ್ಲಿ ಎಲ್ಲ ಕೆಲಸಗಳು ಚೆನ್ನಾಗಿ ನಡೀತವೆ. ಮನುಷ್ಯನಿಗೆ ಇವತ್ತಿನ ದಿನ ಬೇಕಾಗಿರೋದನ್ನೇ ಉತ್ತಮ ಆರೋಗ್ಯ ಮತ್ತು ಉತ್ಸಾಹ. ಇವೆರಡು ಪ್ರಮುಖವಾದಂಥವು. ಇವುಗಳು ಬರಬೇಕಂತಂದ್ರೆ ನೈರ್ಮಲ್ಯ, ಪರಿಸರ ಮತ್ತು ನೈರ್ಮಲ್ಯ ಚೆನ್ನಾಗಿರಬೇಕು. ಅದೇ ರೀತಿ ನಮ್ಮ ದೇಶದಲ್ಲಿ ಇನ್ನೂ ನೈರ್ಮಲೀಕರಣ ಸುಧಾರಿಸಬೇಕಾಗಿದೆ. ಆಗಿದೆ ಅಂದ್ರೂ ಸಹಿತ ಇನ್ನ ಬಹಳಷ್ಟು ಕಡೆಗೆ ಸ್ವಚ್ಛ ನೀರು ಸಿಗ್ತಾ ಇಲ್ಲ, ಶುದ್ಧ ಗಾಳಿ. ಈಗ ನೀವೆಲ್ಲ ಡೆಲ್ಲಿನಲ್ಲಿ ನೋಡ್ತಿರ್ತೀರಿ, ಉಸಿರಾಡಿಸಲು ಒಮ್ಮೆಮ್ಮೆ ಆಗ್ಲಕ್ಕೆ ಬರಲಾರ್ದಂಗಾಗಿ ಶಾಲೆಗಳನ್ನ 8 ದಿನ 10 ದಿನ ಬಂದ್ ಮಾಡಿರ್ತಾರೆ. ಯಾಕಂದ್ರೆ ನಾವು ಪರಿಸರದ ಮೇಲೆ ಅವ್ಯಾಹತವಾಗಿ ಅದರ ವಿರುದ್ಧವಾಗಿ ನಡ್ಕೋತಾ ಇದ್ದೀವಿ. ಅಲ್ಲಿಯ ಗಾಳಿ ಉಸಿರಾಡಿಸ್ಲಿಕ್ಕೆ ಬರಲಿಲ್ಲ ಅಂದ್ರೆ ನಮ್ಮ ಜೀವನನ ಕೊನೆ ಆದಂಗೆ. ಅದಕ್ಕೆ ಈ ಒಂದು ನಮ್ಮ ದೇಶದಲ್ಲಿ ನೈರ್ಮಲೀಕರಣ ಮತ್ತು ಪರಿಸರವನ್ನು ಶುದ್ಧವಾಗಿಡ್ಲಿಕ್ಕೆ ಏನು ಬೇಕು ಅದಕ್ಕೂ ಸಹಿತ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇನ್ನು HIV ಅಂತ ನಿಮಗೆ ಗೊತ್ತು. ಈ ಒಂದು HIV ಅನ್ನೋ ಒಂದು ಪೀಡೆ ಏನಿದೆ ಅಲ್ಲ, ಜಗತ್ತಿನಾದ್ಯಂತ ಸುಮಾರು 30 ದಶಲಕ್ಷಕ್ಕೂ ಹೆಚ್ಚು ಜನ HIV ಜೊತೆಯೇ ಬದುಕ್ತಾ ಇದ್ದಾರೆ. ಇದರ ಸಂಪೂರ್ಣ ನಿರ್ಮೂಲನೆಗಾಗಿ ನಾವು ಯುನಿಸೆಫ್ನವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಶಿಕ್ಷಣವನ್ನ ನಾವು ನೋಡಿದಾಗ ಯಾರು ಶಾಲೆ ಬಿಟ್ಟಿರ್ತಾರೆ, ಶಾಲೆಗೆ ಹೋಗದ ಮಕ್ಕಳು, ಆಮೇಲೆ
ಅವ್ರನ್ನ ಪ್ರೋತ್ಸಾಹಿಸಿ, ಈ ಇತ್ತಿತ್ತಲಾಗಿ ಸರ್ಕಾರದವ್ರನ್ನೇ ಕಾರ್ಯಕ್ರಮಗಳ ಮಾಡಿ ಮನೆಗೆ ಹೋಗಿ ನಿಮ್ಮ ಮನೆಯೊಳಗೆ ಮಕ್ಕಳು ಶಾಲೆಗೆ ಹೋಗ್ತಾರೇನಿಲ್ಲ ಅಂತ ಕೇಳ್ಕೊಂಡು ಶಾಲೆಗೆ ಬರುವಂತೆ ಪ್ರೇರೇಪಿಸೋದು. ಅದೇ ರೀತಿ ಇವತ್ತೇನ ನಾವು SM ಕೃಷ್ಣ ಅಂತ ಹೇಳ್ತೀವಲ್ಲ, ಅವರು ಹಸುನಿಗಿದ್ದಾರೆ, ಅವರು ಕೈಗೊಂಡಂತ ಒಂದು ಕಾರ್ಯ ಅದ್ಭುತವಾದದ್ದು. ಯಾವುದು ಅಂತಂದ್ರೆ ಬಿಸಿಯೂಟ ಕಾರ್ಯಕ್ರಮವನ್ನು ಅವರು ಪ್ರಾರಂಭ ಮಾಡಿದ ಮೇಲೆ ಶಾಲೆಗೆ ಬರುವ ಮಕ್ಕಳ ಪ್ರಮಾಣ ಹೆಚ್ಚಾಯಿತು. ಸೊ ಏನು ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ಅವರ ಆಕರ್ಷಣೆ ಮಾಡಿ ಶಿಕ್ಷಣದಿಂದ ವಂಚಿತರಾಗೋದನ್ನು ತಪ್ಪಿಸ್ಲಿಕ್ಕೆ ಸರ್ಕಾರಗಳು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ. ಅದರಲ್ಲಿ ಯುನಿಸೆಫ್ನ ಪಾತ್ರ ಬಹಳ ಪ್ರಮುಖವಾದದ್ದು. ಅದೇ ರೀತಿ ನಮ್ಮ ದೇಶದಲ್ಲಿ ಈ ಲಿಂಗ ತಾರತಮ್ಯ ಭಾಳ ಇದೆ. ಅಂದರೆ ಹೆಣ್ಣು ಗಂಡು, ಈಗ ಹೆಣ್ಮಕ್ಳು ಹುಟ್ಟಿದ್ರು ಅಂತಂದರೆ ಅದೇನೋ ಒಂದು ಪೀಡೆ ಅನ್ನೋ ಲೆಕ್ಕ. ಇಷ್ಟು ನಾವು ಮುಂದುವರೆದು IT ಯುಗದಲ್ಲಿದ್ದರೂ ಸಹಿತ ಹೆಣ್ಮಕ್ಳಿಗೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ ನಾವು. ಸೊ ಅವ್ರನ್ನ ಕಲಿಸೋದು ಬಿಡು, ಅವರು ಗಂಡನ ಮನೆಗೆ ಹೋಗ್ತಾರೆ ಅನ್ನೋ ಒಂದು ಅಸಡ್ಡೆ ನಮ್ಮಲ್ಲಿದೆ. ಬಟ್ ಅದನ್ನೆಲ್ಲ ತೊಡೆದು ಹಾಕ್ಲಿಕ್ಕೆ ಯುನಿಸೆಫ್ನವರು ಈ ಲಿಂಗ ಭೇದ ಭಾವವನ್ನು ತೊಡೆದು ಹಾಕೋದು, ಆಮೇಲೆ ಬಣ್ಣದ ಭೇದ ಭಾವ, ನಾನು ಕರಿಯ ಬಿಳಿಯ ಅನ್ನೋದನ್ನ, ಇವನ್ನೆಲ್ಲ ತೊಲಗಿಸ್ಲಿಕ್ಕೆ ಯುನಿಸೆಫ್ನವರು ಅವ್ಯಾಹತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ನಡಿಬೇಕಾಗಿತ್ತು ಅಂದರೆ ಅದಕ್ಕೆ ಮೂಲ ಸೌಕರ್ಯಗಳು ಬೇಕು. ಇವತ್ತು ನಾವು ಹೆಣ್ಮಕ್ಳನ್ನ ಶಾಲೆಗೆ ಕಳಿಸು ಅಂತ ಹೇಳ್ತೀವಿ, ಆದರೆ ಹೆಣ್ಮಕ್ಳಿಗೆ ಬೇಕಾಗ್ತಕ್ಕಂಥ ಸೌಕರ್ಯಗಳು, ಅವರ ಒಂದು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಕ್ಕೆ ಬೇಕಾಗ್ತಕ್ಕಂಥ ವ್ಯವಸ್ಥೆಯನ್ನು ಶಾಲೆ ಮತ್ತು ಕಾಲೇಜುಗಳಲ್ಲಿ ಸರಿಯಾದ ವ್ಯವಸ್ಥೆ ಮಾಡಿದಾಗ ಎಲ್ಲ ಹೆಣ್ಣುಮಕ್ಕಳು ಶಾಲೆಗೆ ಕಾಲೇಜಿಗೆ ಬರಲಿಕ್ಕೆ ಮನಸ್ಸು ಮಾಡ್ತಾರೆ. ಆ ನಿಟ್ಟಿನಲ್ಲಿನೂ ಸಹಿತ ಯುನಿಸೆಫ್ನವರು ಹೆಚ್ಚು ಶ್ರಮಿಸ್ತಾ ಇದ್ದಾರೆ. ಅದೇ ರೀತಿ ಮಕ್ಕಳ ರಕ್ಷಣೆ, ಇವಾಗ ಮಕ್ಕಳನ್ನ ಮೂಲಭೂತ ಹಕ್ಕುಗಳಿಂದ ವಂಚನೆ ಮಾಡಲಾರ್ದಂಗೆ ನೋಡಿಕೊಳ್ಳೋದು. ಉದಾಹರಣೆಗೆ ಬಾಲ ಕಾರ್ಮಿಕ ಪದ್ಧತಿ, ಮಕ್ಕಳನ್ನ ತಂದೆ ತಾಯಿ ಹಡಿತಾರೆ, ಹಡೆದು ಅವ್ರನ್ನ ಕೆಲಸಕ್ಕೆ ಕಳಿಸ್ತಾರೆ, ಇಲ್ಲ ಭಿಕ್ಷಕಕ್ಕೆ ಕಳಿಸ್ತಾರೆ. ಇಂಥ ಕೆಲಸಗಳಿಂದ ಅವು ಪಾಪ ಅವ್ರೇನು ಪಾಪ ಮಾಡಿದಾರೆ ನೋಡ್ರಿ ಮಕ್ಕಳು, ಅವ್ರಿಗೆ ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ಮೂಲ ಸೌಕರ್ಯಗಳಿಂದ ವಂಚಿತರಾಗಿ ಏನು ಅವ್ರು ಪಡ್ಕೋಬೇಕಾಗಿತ್ತು ಅದನ್ನು ಪಡ್ಕೊಳ್ಳಾರ್ದನೆ ಅದನ್ನೇ ಅವರು ವೃತ್ತಿಯನ್ನಾಗಿ ಮಾಡಿಕೊಂಡು, ಅದು ಕಳ್ತನ ಇರ್ಬೋದು, ಭಿಕ್ಷೆ ಬೇಡೋದಿರ್ಬೋದು. ಬಾಲ ಕಾರ್ಮಿಕರು ಅಂತಂದ್ರೆ ಶಿಕ್ಷಣ ಸಂಪೂರ್ಣವಾಗಿ ಹೋಗಿಬಿಡ್ತದೆ. ಇವನ್ನೆಲ್ಲ ನಿರ್ಮೂಲನೆ ಮಾಡಲಿಕ್ಕೆ ಯುನಿಸೆಫ್ನವರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ದೊಡ್ಡ ಪಿಡುಗು ನಮ್ಮ ದೇಶದಲ್ಲಿ ಇತ್ತಿತ್ತಲಾಗಿ ಕಡಿಮೆ ಆಗಿದೆ, ಬಾಲ್ಯ ವಿವಾಹ ಪದ್ಧತಿ. ಒಬ್ಬ ಹೆಣ್ಮಗಳು ಇತ್ತಿತ್ತಲಾಗಿ ಹುಡುಗಿ ನಾನು ಬಾಲ್ಯ ವಿವಾಹ ಅನ್ನು ವಿರೋಧಿಸಿದ್ದಕ್ಕೆ ಆಕೆಗೆ ಪ್ರೈಸ್ ಅನ್ನ ಕೊಟ್ಟರು. ಅಂದ್ರೆ ಆ ತಿಳುವಳಿಕೆಯನ್ನ, ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸನೂ ಸಹಿತ ಇವತ್ತ ಆಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲಿ ಕೆಲಸ ನಡೀತಾ ಇದೆ. ಇದಷ್ಟೇ ಅಲ್ಲದನೆ ಜಾಗತಿಕವಾಗಿ ವಿಪತ್ತುಗಳು ಬಂದಾಗ, ಅದು ಚಂಡಮಾರುತ ಇರ್ಬೋದು, ಭೂಕಂಪ ಇರ್ಬೋದು, ಭೂಕುಸಿತ ಇರ್ಬೋದು, ನೆರೆ ಇರ್ಬೋದು, ಇಂಥ ಸಂದರ್ಭಗಳಲ್ಲಿ ಜನರಿಗೆ ನೆರವಾಗಲಿಕ್ಕೆ ಈ ಯುನಿಸೆಫ್ನವರು ಸತತವಾಗಿ ಮುಂದೆ ಬಂದಿದ್ದಾರೆ. ಅವ್ರದ್ದೊಂದು ವಿಶೇಷ ಕಾರ್ಯಕ್ರಮ ಇದೆ. ಯುನಿಸೆಫ್ನವ್ರದ್ದು ಒಂದು ವಿಶೇಷ ಕಾರ್ಯಕ್ರಮ ಏನಂದ್ರೆ ಮೀನಾ ಕ್ಲಬ್ ಅಂತ ಮಾಡಿದ್ದಾರೆ. ಆ ಮೀನಾ ಕ್ಲಬ್ನಿಂದ ರೇಡಿಯೋ ಕಾರ್ಯಕ್ರಮಗಳನ್ನು, ಆಮೇಲೆ ಹೆಣ್ಣು ಮಕ್ಕಳ ಮೂಲಕ ಚಟುವಟಿಕೆಗಳನ್ನು ಮಾಡಿಸೋದ್ರ ಮೂಲಕ, ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದ ಸರ್ವ ಶಿಕ್ಷಣ ಅಭಿಯಾನದ ಅಂಗವಾಗಿ ಸಮುದಾಯದೊಡನೆ ಚರ್ಚೆ ಮಾಡೋದು, ಅದೇ ರೀತಿ ಹೆಣ್ಣು ಮಕ್ಕಳ ಸಮಸ್ಯೆಗೆ ಧನಾತ್ಮಕ ಪರಿಹಾರವನ್ನು ಕೊಡೋದು, ಅದೇ ರೀತಿ ಬೇರೆ ಬೇರೆ ರೀತಿಯಾಗಿ ಅವರಲ್ಲಿ ಉತ್ಸಾಹ ತುಂಬೋದ್ರ ಸಲುವಾಗಿ ರಸಪ್ರಶ್ನೆಗಳನ್ನು ಏರ್ಪಡಿಸೋದು, ಚರ್ಚಾಕೂಟಗಳ ಮೂಲಕ ಅವರನ್ನು ಮುಖ್ಯ ವಾಹಿನಿಗೆ ತರೋದು, ಪ್ರಬಂಧ ರಚಿಸಲಿಕ್ಕೆ ಸ್ಕೋಪ್ ಕೊಡೋದು, ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಅವರು ಹೆಚ್ಚು ಹೆಚ್ಚು ಈ ಯುನಿಸೆಫ್ ನಮ್ಮ ಜೊತೆಗಿದೆ ಅನ್ನೋದು ನಮ್ಗೆ ಇವತ್ತಿನ ದಿನ ಗೊತ್ತಾಗ್ತಾ ಇದೆ. ಬರೀ ನಾವು ಪೇಪರ್ನಲ್ಲಿ ನೋಡ್ತೀವಿ ಯುನಿಸೆಫ್ ಅಂತ ಅಷ್ಟೇ ನೋಡ್ತೀವಿ, ಆದರೆ ಆ ಕಾರ್ಯವ್ಯಾಪ್ತಿ ಏನಿದೆ, ಅದು ಹೆಂಗೆ ನಡೀತದೆ, ಅದರಿಂದ ನಮಗೇನು ಸಹಾಯ ಆಗ್ತಾ ಇದೆ, ಇಂಡೈರೆಕ್ಟ್ ಆಗಿ ಅಂದರೆ ಅಪ್ರತ್ಯಕ್ಷವಾಗಿ ಅದರ ಉಪಯೋಗವನ್ನು ನಮ್ಮ ಜನ ಅದನ್ನು ತಗೋತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕಾಗಿದೆ. ನಾವು ಸಹಿತ ಅಂಥ ಕಾರ್ಯಗಳಲ್ಲಿ ಕೈ ಜೋಡಿಸೋದ್ರ ಮೂಲಕ ಈ ದಿನದ ಮಹತ್ವವನ್ನು ತಿಳ್ಕೊಂಡು ನಾವು ಸಹಿತ ಮಕ್ಕಳ ರಕ್ಷಣೆಗಾಗಿ, ಮಕ್ಕಳ ಆರೋಗ್ಯಕ್ಕಾಗಿ, ಮಕ್ಕಳ ಶಿಕ್ಷಣಕ್ಕಾಗಿ ಲಿಂಗ ತಾರತಮ್ಯ ಮಾಡದೆ ಬಾಲ್ಯ ವಿವಾಹವನ್ನು ವಿರೋಧಿಸುತ್ತಾ ಸಮಾಜವನ್ನು ಸದೃಢವಾಗಿ ಮಾಡೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಏನಂತೀರಾ? ಧನ್ಯವಾದಗಳು ಸರ್. ಈ ಯುನಿಸೆಫ್ ಕುರಿತು ಮಕ್ಕಳ ರಕ್ಷಣೆ, ಮಕ್ಕಳ ಆರೋಗ್ಯ, ಮಕ್ಕಳ ಶಿಕ್ಷಣ ಈ ಕುರಿತು ಸಮಗ್ರವಾಗಿ ಮತ್ತು ಈ ವರ್ಣಭೇದ ಹಾಗೂ ಲಿಂಗ ತಾರತಮ್ಯ ಕುರಿತು ಯುನಿಸೆಫ್ ಕೈಗೊಂಡ ಕಾರ್ಯಚಟುವಟಿಕೆಗಳು ಸಮಗ್ರ ಮಾಹಿತಿ ನೀಡಿದಿರಿ. ತಾವು ನಮ್ಮ ವೇದಿಕೆಗೆ ಬಂದು ಇಲ್ಲಿವರೆಗೂ ಮಾತನಾಡಿದ್ದಕ್ಕೆ
ಧನ್ಯವಾದಗಳು. ನಿಮಗೂ ಸಹಿತ ಧನ್ಯವಾದಗಳು, ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ. ನಮ್ಮ ವೇದಿಕೆ ವತಿಯಿಂದ ಪುಸ್ತಕ ಕೊಡುಗೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.